ನನ್ನ ಹೆಸರು ಅಮರ್ ನಾರಾಯಣ್ ಅಂತ. ನಾವು BN ಸಾಂಬಾಯಿ ಶೆಟ್ಟಿ ಟಿಫನ್ ರೂಮಿಂದ ಮಾತಾಡ್ತಾ ಇದ್ದೀವಿ ಸರ್. 1970 ಓಪನ್ ಆಗಿದ್ದು, ಹೆಚ್ಚು ಕಮ್ಮಿ 55 ವರ್ಷ ಆಯಿತು ಸರ್. 55 ವರ್ಷ. ನಮ್ಮ ಫಾದರಿಂದ ಮದರಿಂದ ಸಾಂಬಾಯಿ ಶೆಟ್ಟಿ ಅಂತ, BN ಸಾಂಬಾಯಿ ಶೆಟ್ಟಿ ಅಂತ ಇವರು ಸ್ಟಾರ್ಟ್ ಮಾಡಿದ್ರು 1970. ಅವಾಗಿಂದ ನಡೆಸ್ಕೊಂಡ್ಬರ್ತಾ ಇದ್ವಿ. ಅವರಿಬ್ಬರು ಎಕ್ಸ್ಪೈರ್ ಆಗೋದು, ನಮ್ಮ ಫಾದರಿಂದ ಮದರಿಂದ ಇಬ್ಬರು ಎಕ್ಸ್ಪೈರ್ ಆಗೋದ್ರು. ಸೊ ನಾವು ನಮ್ಮ ವೈಫ್ ಗಿರಿಜಾ ಅಂತ ನಾವು ನಡೆಸ್ಕೊಂಡ್ಬರ್ತಾ ಇದ್ದೀವಿ ಸರ್. ಟಿಫನ್ನು ನಿಮಗೆ ಬ್ರೇಕ್ಫಾಸ್ಟು ಅವೈಲೇಬಿಲಿಟಿ ಇದೆ. ಪೊಂಗಲ್ಲು, ವಡಕರಿ, ಗೀ ರೈಸು, ವಡಕರಿ, ಪಲಾವು, ವಡಕರಿ, ಆಮೇಲೆ ಇಡ್ಲಿ, ದೋಸೆ, ಉದ್ದಿನ ವಡೆ, ಪೂರಿ. ಇಡ್ಲಿ ದೋಸೆಗೆ 2 ಥರ ಚಟ್ನಿ ಕೊಡ್ತೀವಿ. ಆನಿಯನ್ ಚಟ್ನಿ, ಪಪ್ಪು ಚಟ್ನಿ. ವಡಕರಿ ಅಂತ ಬೋಂಡ ಥರ ಮಾಡಿ ಅದನ್ನು ನೀರಲ್ಲಿ ನೆನೆಸಿ ಅದಕ್ಕೆ ಸಪ್ರೇಟ್ ಒಂದು ಕುರ್ಮಾ ಮಾಡ್ತೀವಿ. ಅದು ಇಡ್ಲಿ ಜೊತೆ, ದೋಸೆ ಜೊತೆ ತಿನ್ಬೋದು, ರೈಸ್ ಬಾತ್ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ನಾನು ಕಸ್ಟಮರ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮದು 7 ಗಂಟೆಗೆ ಓಪನ್ ಆಗುತ್ತೆ, 10-11 ಗಂಟೆವರೆಗೂ ಇರುತ್ತೆ. ರೈಸ್ ಬಾತು ಬೇರೆ ಪದಾರ್ಥಗಳೆಲ್ಲ ಬೇಕು ಅಂದರೆ 9:30 ಒಳಗಡೆ ಬರಬೇಕು. 1 ಪ್ಲೇಟ್ ಇಡ್ಲಿ 40 ರೂಪಾಯಿ, 1 ಪ್ಲೇಟ್ ಪೂರಿ 40 ರೂಪಾಯಿ, ರೈಸ್ ಬಾತು 50 ರೂಪಾಯಿ, ಒಂದು ಉದ್ದಿನ ವಡೆ 20 ರೂಪಾಯಿ ಇರುತ್ತೆ. ಖಾಲಿ ದೋಸೆ ಅಂತ ಮಾಡ್ತೀವಿ, 1 ಪ್ಲೇಟ್ಗೆ 2 ಬರುತ್ತೆ, 40 ರೂಪಾಯಿ. ಮನೇಲಿ ನಾವು ಯಾವ ಥರ ಮಾಡ್ತೀವಿ ಆ ಥರ ಓಪನ್ ಮಾಡಿರೋದು ನಾವಿದು. ಹಾಗಾಗಿ ನಮಗೆ ಎಲ್ಲ ಥರ ಪದಾರ್ಥಗಳು ಚೆನ್ನಾಗಿರುತ್ತೆ ಅಂತ ಜನಗಳು ಬೇರೆ ಬೇರೆ ಕಡೆಯಿಂದ ಹುಡ್ಕೊಂಡು ಬರ್ತಾರೆ. 1978ಇಂದ ನಾನು ಹಳೆಯ ಕಸ್ಟಮರು. ಒಂದು ಸ್ಪೆಷಾಲಿಟಿ, ಒಂದು ಫುಡ್ ಐಟಮ್ಸು, ಟಿಫನ್ಸು ಅಷ್ಟೇ ಸಿಗೋದು. ನಾವು ಹುಡ್ಕೊಂಡು ಬರೋದು, ಕ್ವಾಲಿಟಿ ಚೆನ್ನಾಗಿದೆ. I've been coming to Sambai City since I was very small, from 7-8 years. It's been around 25 years since I've been coming here. Food over here is really very amazing. Specialty over here I feel is palav, soybean palav, vade curry, and the taste has been maintained from years. ರೈಸ್ ಬಾತ್ ಚೆನ್ನಾಗಿರುತ್ತೆ ಇಲ್ಲಿ ಫೇಮಸ್ಸು. ಆಮೇಲೆ ಇಡ್ಲಿ, ದೋಸೆ ಮತ್ತು ಪೂರಿ ಅದೆಲ್ಲ ಇರುತ್ತೆ. ಬಟ್ ನಾನು ಮ್ಯಾಕ್ಸಿಮಮ್ ಬಂದು ರೈಸ್ ಬಾತ್ಗೋಸ್ಕರನೇ ಬರೋದು. ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ ಮಾಡ್ತಾರೆ. ಬಟ್ ಐ ಲವ್ ಗೀ ರೈಸ್. बोले तो एकदम रापचिक, अमेजिंग टेस्ट, अमेजिंग. जो भी बोले तो जैसा घर माफिक टिफ़न है ना, बिल्कुल ऐसा ही है. वो छाती में जलना, टेंशन होना, मतलब ग्ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋना, ನಥಿಂಗ್ ಯು ವಿಲ್ ಫೀಲ್ ಇರಿಟೇಟ್. ನಾನು 43 ವರ್ಷ ಆಯ್ತು ಇಲ್ಲ ಬೆಂಗಳೂರು ಬಂದು. ತಂದೆ ಇರೋ ಟೈಮು ನಾನು ಲಾಸ್ಟ್ ಬಂದರೆ ನನಗೆ ಎಲ್ಲ ಕೊಡ್ತಾರೆ. ಆದ್ದರಿಂದ ಡೈಲಿ ಮಾರ್ಕೆಟ್ ಹೋಗಿದ್ರೆ ಇಲ್ಲೇ ಬಂದು ನಾಷ್ಟ ಮಾಡಬೇಕು, ಬೇರೆ ಎಲ್ಲೂ ಮಾಡಲ್ಲ. ನಾಷ್ಟ ಮಾತ್ರ ಇಲ್ಲಿ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.